ಗೈಸ್, ವೆಲ್ಕಮ್ ಟು ಸುಧಾ ಸದನ. ಈಗಾಗಲೇ ನಾನು ಬಾಳೆಕಾಯಿಂದ ಮಾಡುವಂತಹ ಒಂದೆರಡು ಅಡುಗೆಗಳನ್ನ ತೋರಿಸಿದ್ದೀನಿ. ಮುಂಬರುವ ಸಂಚಿಕೆಗಳಲ್ಲಿ ಬಾಳೆ ಹೂವಿಂದ ಮಾಡುವಂತಹ ಅಡುಗೆಗಳನ್ನು ನೋಡ್ತೀರಂತೆ. ಬಾಳೆ ಹೂವನ್ನು ಬೇರೆ ತರಕಾರಿಗಳ ರೀತಿ ಹೆಚ್ಚಿಬಿಟ್ಟು ಹಾಗೆ ಡೈರೆಕ್ಟಾಗಿ ಉಪಯೋಗಿಸೋದಕ್ಕೆ ಬರೋದಿಲ್ಲ. ಅದಕ್ಕೂ ಮೊದಲು ಅದನ್ನು ಸ್ವಚ್ಛ ಮಾಡಿಕೊಳ್ಬೇಕು. ಅದನ್ನು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ರಿಗೂ ತಿಳಿದಿರೋ ಹಾಗೆ ಇದು ಬಾಳೆ ಹೂವು, ಯಾರು ಬೇಕಾದ್ರೂ ಹೇಳ್ಬೋದು. ಆದರೆ ನಾವು ಬಳಸ್ತಾ ಇರೋದು ಇದರೊಳಗಿರೋ ಹೂವು. ಇದರ ದಳ ಅಥವಾ ಮೇಲ್ಪದರ ತೆಗೆದಾಗ ಅಲ್ಲಿರುವಂತಹ ಹೂವನ್ನು ಉಪಯೋಗಿಸುವಂಥದ್ದು. ಈಗ ಮೇಲ್ಪದರ ತೆಗಿತಾ ಇದ್ದೀನಿ. ಇದು ಬೀಟ್ರೂಟ್ ಥರ ಕಲರ್ಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣ್ತಿದೆಲ್ಲ. ಒಂದೊಂದು ಮೇಲ್ಪದರ ತೆಗೆದಾಗ ಈ ರೀತಿ ಹೂ ಸಿಕ್ಕತ್ತೆ. ಇದನ್ನೆಲ್ಲ ತೆಗೆದು ಒಂದು ಪ್ಲೇಟ್ನಲ್ಲಿ ಸಂಗ್ರಹ ಮಾಡ್ತಾ ಇದ್ದೀನಿ. ಪ್ರಾರಂಭದಲ್ಲಿ ಈ ರೀತಿ ದೊಡ್ಡ ದೊಡ್ಡ ಹೂ ಸಿಕ್ಕತ್ತೆ. ಹೋಗ್ತಾ ಹೋಗ್ತಾ ಒಂದೊಂದು ಪದರನ್ನು ಕಳಿಸ್ತಾ ಅದರ ಗಾತ್ರ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿ ಆಗಾಗ ದಿಂಡನ್ನು ಕಟ್ ಮಾಡ್ಕೊಳ್ತಾ ಇದ್ರೆ ಮೇಲ್ಪದ್ರನ ತೆಗೆಯೋದಕ್ಕೆ ಸುಲಭ ಆಗುತ್ತೆ. ಈಗ ನೀವು ಗಮನಿಸ್ತಿರ್ಬೋದು, ಒಳಭಾಗದಲ್ಲಿ ಮೇಲ್ಪದ್ರ ಮತ್ತು ಹೂವಿನ ಬಣ್ಣ ತಿಳಿ ಬಣ್ಣ ಆಗ್ತಿದೆ. ಹಾಗೆ ಹೂವಿನ ಗಾತ್ರ ಸಹ ಕಡಿಮೆ ಆಗ್ತಾ ಇದೆ. ನೋಡಿ, ಈಗ ಒಳಭಾಗ ಈ ರೀತಿ ಕಾಣಿಸುತ್ತೆ ಬಿಳಿಯಾಗಿ. ಅದರ ಹೂ ಕೂಡ ಎಳೆದಾಗಿ ಬೆಳ್ಳಕ್ಕೆ ಕಾಣಿಸ್ತಿದೆ. ಇದನ್ನು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ಅದ್ಯಾಕೆ ಅಂತ ಮುಂದೆ ತಿಳ್ಕೊಳ್ಳೋಣ. ತೆಂಗಿನ ಮರದಿಂದ ಅದರ ಎಲ್ಲ ಪಾರ್ಟನ್ನು ಹೇಗೆ ನಾವು ಬಳಸ್ಕೊಳ್ತೀವೋ ಅದೇ ರೀತಿ ಬಾಳೆ ಗಿಡದಿಂದನೂ ನಮಗೆ ಅದರ ಎಲ್ಲ ಪದಾರ್ಥಗಳು ಉಪಯೋಗಕ್ಕೆ ಬರುತ್ತೆ. ಬಾಳೆಕಾಯಿ, ಬಾಳೆ ದಿಂಡು, ಬಾಳೆ ಹೂ ಇದನ್ನು ಅಡುಗೆಗಳಲ್ಲಿ ಬಳಸ್ತಾರೆ. ಅಷ್ಟೇ ಅಲ್ಲ, ಕೆಲವು ರೋಗಗಳಲ್ಲಿ ಅದರ ಚಿಕಿತ್ಸೆಗಾಗಿ ಈ ಬಾಳೆ ದಿಂಡು, ಬಾಳೆ ಹೂವನ್ನ ಅಡುಗೆ ಮಾಡ್ಕೊಂಡು ಸೇವಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾಯಿತು. ಈ ಹೂವು ಕೊನೆಯಲ್ಲಿ ತುಂಬ ಎಳೆಯದಾಗಿ ಪುಟ್ಟದಾಗಿರುತ್ತೆ. ಈ ಸಿಪ್ಪೆ ಬೇಡ, ವೇಸ್ಟು, ಬಿಸಾಕೋಣ. ಇದು ಕಟ್ ಮಾಡಿದಾಗ ಕೈ ಸ್ವಲ್ಪ ಅಂಟಂಟಾಗುತ್ತೆ. ಹಾಗೆ ಉಗುರು ಸಹ ಸ್ವಲ್ಪ ಪ್ರಮಾಣದಲ್ಲಿ ಕಪ್ಪಾಗುತ್ತೆ. ಬೇಕಾದರೆ ಇದನ್ನು ಬಿಡಿಸುವ ಮೊದಲು ಕೈಗೆ ಎಣ್ಣೆ ಹಚ್ಕೋಬೋದು. ಇದು ನಮಗೆ ಮೊದಲು ಅರ್ಧದಿಂದ ಮುಕ್ಕಾಲು ಭಾಗ ಬಿಡಿಸುವಾಗ ಸಿಕ್ಕಿರುವಂಥದ್ದು. ಇದು ನಂತರ ಸಿಕ್ಕಿರುವಂಥದ್ದು ಒಳಭಾಗದಲ್ಲಿ. ಈಗ ಒಂದೊಂದು ಹೂನು ಬಿಡಿಸ್ಕೊಳ್ಬೇಕಾಗತ್ತೆ. ಅದು ಹೇಗೆ ನೋಡೋಣ. ಈಗ ಒಂದು ಹೂ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು ಓಪನ್ ಮಾಡಿಕೊಳ್ಬೇಕು. ಅದರಲ್ಲಿ 3-4 ತಿಳಿ ಹಳದಿ ಬಣ್ಣದ್ದು, ಒಂದು ಬಿಳಿ ಬಣ್ಣದ್ದು ಸ್ಟಿಫ್ ಆಗಿರುವಂಥ ಕಡ್ಡಿ ಸಿಕ್ಕತ್ತೆ. ಆ ಕಡ್ಡಿ ಎಳ್ಕೋಬೇಕು. ಅದನ್ನು ಹೊರಭಾಗಕ್ಕೆ ಎಳ್ಕೊಂಡಾಗ ಅದರ ಜೊತೆಗೆ ಈ ರೀತಿ ಚಿಕ್ಕದಾಗಿರುವಂಥ ದಳ ಸಿಕ್ಕತ್ತೆ. ಅಷ್ಟನ್ನು ತೆಗಿಬೇಕು. ಆ ಚಿಕ್ಕದಾಗಿರೋ ದಳ ಬೇಕಾಗಿಲ್ಲ, ಯಾಕೆಂದರೆ ಅದು ಪ್ಲಾಸ್ಟಿಕ್ ಥರ ಇರುತ್ತೆ ಟೆಕ್ಸ್ಚರ್. ನೋಡಿ, ಅದು ಕಟ್ ಮಾಡೋಕ್ಕೂ ಬರಲ್ಲ, ಬೇಯೋದು ಇಲ್ಲ. ಗಿಡದಲ್ಲಿ ಹೂ ಬಿಟ್ಟ ಹೊಸದ್ರಲ್ಲೇ ಹೂವನ್ನು ಕಿತ್ತು ತಂದಾಗ ಈ ಬಿಳಿ ಕಡ್ಡಿಯ ಮೇಲ್ಭಾಗದಲ್ಲಿ ಏನು ಕಪ್ಪು ಬಣ್ಣ ಕಾಣ್ತಾ ಇದೆ, ಆ ಕಪ್ಪು ಭಾಗ ಕೂಡ ತಿಳಿ ಹಳದಿ ಬಣ್ಣ ಇರುತ್ತೆ. ಈ ರೀತಿ ಹೂವಿನ ತುದಿ ಕಟ್ ಮಾಡಿ ಕಡ್ಡಿನ ಹೊರಗೆ ಎಳ್ಕೊಂಡು ಬಿಡಿಸ್ಕೋಬೋದು. ಎಲ್ಲ ಬಿಡಿಸ್ಕೊಂಡಿದ್ದಾಯಿತು. ಪ್ಲೇಟ್ನಲ್ಲಿರೋವಂಥದ್ದು ಎಳೆದು, ಅದರಲ್ಲೇನೂ ಇರಲ್ಲ ಬಿಡಿಸೋದಕ್ಕೆ, ಅದು ಹಾಗೆ ಉಪಯೋಗಿಸೋಣ. ಇದೆಲ್ಲ ವೇಸ್ಟು. ಒಂದು ಬೌಲ್ನಲ್ಲಿ ನೀರು ತಗೊಳ್ಳೋಣ. ಬಿಡಿಸ್ಕೊಂಡಿದ್ದ ಹೂನೆಲ್ಲ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಹೆಚ್ಚಿಕೊಂಡಿದ್ದನ್ನು ನೀರಿನಲ್ಲಿ ಹಾಕ್ಕೊಳ್ತಿದ್ದೀನಿ. ಸಪ್ರೇಟಾಗಿ ಇಟ್ಕೊಂಡಿದ್ದಂಥ ಎಳೆ ಹೂವನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳೋಣ. ಹೆಚ್ಕೊಂಡು ಇದನ್ನು ನೀರಿನಲ್ಲಿ ಸೇರಿಸ್ಕೊಳ್ತಿದ್ದೀನಿ.
ಈಗ ಇದಕ್ಕೆ 3-4 ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ತಿದ್ದೀನಿ. ಮೊಸರು ಬದಲಿಗೆ 1 ಕಪ್ಪಷ್ಟು ಮಜ್ಜಿಗೆನ ಬಳಸಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಅಡುಗೆ ಮಾಡುವಾಗ ಇದನ್ನು ಸೋಸಿ ಉಪಯೋಗಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಉಪಯೋಗ ಮಾಹಿತಿ ಸಿಕ್ತು ಅಂದ್ಕೊಳ್ತೀನಿ. ಈ ರೀತಿಯ ಒಳ್ಳೆ ಮಾಹಿತಿಗಳಿಗಾಗಿ ಸುಧಾ ಸದನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನೆಲ್ಲ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.